ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಮಕ್ಕಳಿಗೆ ತಿನ್ನೋಕ್ಕೇನಾದರೂ ಮಾಡೋಣ ಅಂತ ಜೋಳದ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜೋಳದ ಮುದ್ದೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಆದರೆ ಇದರಿಂದ ಆಗೋ ಪ್ರಯೋಜನಗಳು ಏನೇನಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಅದನ್ನು ಏನು ಪ್ರಯೋಜನ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 1-2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು 1 ಬೌಲಷ್ಟು ಜೋಳದ ಹಿಟ್ಟು, ಇದು ಸಾಣಿಸಿರೋದು, ಮತ್ತು 1 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಬನ್ನಿ ಇದು ಹೇಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊತಿದ್ದೀನಿ. ಜೀರಿಗೆ, ಸಾಸಿವೆ, ಜೀರಿಗೆ ಚಿಟಪಟ ಅಂತಿದ್ದಂಗೆ ಇವಾಗ ನಾನು ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ. ನಮ್ಮ ಕಡೆ ಒಂದು ನುಡಿಗಟ್ಟು ಹೇಳ್ತಾರೆ, ಏನಂದರೆ ಅಕ್ಕಿ ತಿಂದವನು ಹಕ್ಕಿ ಅಂತೆ, ಜೋಳ ತಿಂದವನು ತೋಳದಂತೆ ಅಂತ ಹೇಳಿ. ಸೊ ಜೋಳ ಮುದ್ದೆ ಅಥವಾ ಜೋಳದ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಈ ಥರ ಮುದ್ದೆನೂ ಮಾಡ್ಕೊಂಡು ತಿನ್ಬೋದು. ಇದ್ರದ್ದು ಏನೇನು ಪ್ರಯೋಜನ ಹೇಳ್ತೀನಿ ಅಂತ ಹೇಳಿದೆ. ಏನೇನೆಂದರೆ, ಫಸ್ಟು ಇದು ಗ್ಲುಟನ್ ಫ್ರೀ. ಸೊ ಯಾರಾದರೂ ಶುಗರ್ ಇರೋರು, BP ಇರೋರು, ಅಥವಾ ಮನೆಯಲ್ಲಿ ವಯಸ್ಸಾದವರು, ಜೀರ್ಣ ಆಗೋಲ್ಲ, ಮೆತ್ತಗಬೇಕು ಅನ್ನೋರು ಈ ಥರ ಜೋಳದ ಮುದ್ದೆ ಮಾಡಿಕೊಂಡು ತಿನ್ನೋದ್ರಿಂದ ಅವ್ರಿಗೆ ಹೊಟ್ಟೆ ತುಂಬಿದ ಅನುಭವನೂ ಬರುತ್ತೆ, ಶಕ್ತಿನೂ ಬರುತ್ತೆ ದೇಹಕ್ಕೆ. ಎರಡನೇದ್ದು ಏನಂದರೆ, ಇದಕ್ಕಿವಾಗ ಈರುಳ್ಳಿ ಹಾಕ್ಕೊಂಡೆ, ಕರಿಬೇವು ಸೊಪ್ಪು ಹಾಕ್ಕೊಂಡೆ, ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಎರಡನೇ ಪ್ರಯೋಜನ ಏನಂದರೆ, ಇವಾಗ ಡಯಟ್ ಮಾಡ್ತಿರ್ತಾರಲ್ಲ ಅವರು, ತೂಕ ಇಳಿಸ್ಬೇಕು ಅನ್ನೋರು ಜೋಳ ತಿನ್ನೋದ್ರಿಂದ ಬಹಳ ಬೇಗ ಅವರು ತೂಕ ಇಳಿಸ್ಬೋದು. ಮತ್ತು ಡಯಟಲ್ಲೂ ಇದನ್ನ ಆ್ಯಡ್ ಮಾಡ್ಕೋಬೋದು ಜೋಳನ. ಇವಾಗ ಈರುಳ್ಳಿ ಕೆಂಪಗಾಯಿತು. ಇವಾಗ ಹೆಚ್ಚಿರೋ ಟೊಮೆಟೊನ ಹಾಕೋತಾ ಇದ್ದೀನಿ. ಇವಾಗ ಟೊಮೆಟೊ ಹಾಕಾದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇನ್ನು ಈ ಜೋಳದ ಮುದ್ದೆ ತಿನ್ನೋದ್ರಿಂದ ಮೂರನೇ ಪ್ರಯೋಜನ ಏನು ಅಂತಂದರೆ, ನಮ್ಮ ಕಡೆ ಏನಂದರೆ ಸ್ವಲ್ಪ ಹೊಟ್ಟೆ ಕೆಟ್ಟಿರೋರು ಅಥವಾ ಲೂಸ್ ಮೋಷನ್ ಆಗಿರೋರಿಗೆ ಅಂಥವ್ರಿಗೆ ಸ್ವಲ್ಪ ಜೋಳದ ಮುದ್ದೆನ ಮಾಡಿಬಿಟ್ಟು ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ. ಆವಾಗ ಸ್ವಲ್ಪ ಹೊಟ್ಟೆ ತೋರಿಸ್ದಂಗೆ ಆಗೋದು ಅಥವಾ ಹೊಟ್ಟೆ ಕೆಟ್ಟಿರೋದು ಅಥವಾ ಲೂಸ್ ಮೋಷನ್ ಆಗೋದೇನಿರುತ್ತೆ ಅದು ಕಡಿಮೆ ಆಗುತ್ತೆ. ಟೊಮೆಟೊ ಎಲ್ಲ ಬೆಂದಿದೆ. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನು ಇದಕ್ಕಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಸೊ ಮುದ್ದೆ ಗಂಟಾಗಬಾರ್ದು ಅನ್ನೋದಕ್ಕೆ ನಾನು ಅದು ಜೋಳದ ಹಿಟ್ಟೇನು ತಗೊಂಡಿದ್ನಲ್ಲ 1 ಬೌಲಲ್ಲಿ, ಸೊ ಅದನ್ನು ನಾನು 1 ಬೌಲ್ಗೆ ಹಾಕ್ಕೊಂಡು ನೀರಲ್ಲಿ ಕಲಿಸ್ಕೊತೀನಿ. ಇಲ್ಲಿ ನೋಡಿ, ನಾನು ಜೋಳದ ಹಿಟ್ಟು ತಗೊಂಡಿದ್ನಲ್ಲ ಅದನ್ನು 1 ಬೌಲ್ಗೆ ನೀರು ಹಾಕ್ಕೊಂಡು ಗಂಟಾಗದೇ ಇರೋ ಥರ ಕಲಿಸಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಆ ಪಾತ್ರೆಗೆ ನಾನು ಬೇರಿಸ್ಕೊತೀನಿ. ನೀರಲ್ಲಿ ಕಲಿಸ್ಕೊಂಡಿದ್ದಂಥ ಹಿಟ್ಟನ್ನ ನಾನು ಇದಕ್ಕೆ ಒಗ್ಗರಣೆ ಪಾತ್ರೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಂಟಾಗದೇ ಇರೋ ಥರ ಕೈ ಆಡಬೇಕು. ಈ ಥರ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ಆಗಿದೆ ಅಂತ. ಇಲ್ಲಿ ನೋಡಿ, ನಾವು ಹಾಕಿರೋ ಅಂಥ ಹಿಟ್ಟು ಗಟ್ಟಿ ಆಗ್ತಾ ಬಂತು, ಇನ್ನೇನು ಮುದ್ದೆ ಆಗ್ತಾ ಇದೆ. ಇನ್ನು 4ನೇ ಪ್ರಯೋಜನ ಏನು ಈ ಮುದ್ದೆಯಿಂದ ಅಂತಂದರೆ, ಇವಾಗ 8+ ಮಂತ್ಸ್ದು ಬೇಬೀಸ್ ಎಲ್ಲ ಇರುತ್ತಲ್ಲ, ಅವ್ರಿಗೆ ಸ್ವಲ್ಪ ಜನ ಮಕ್ಕಳಿಗೆ ಬೇಗ ವೇಟ್ ಗೇನ್ ಆಗ್ತಿರೋದಿಲ್ಲ. ಅಂಥ ಮಕ್ಕಳಿಗೆ ಈ ಥರ ಜೋಳದ ಮುದ್ದೆ ಮಾಡಿ ತಿನ್ನಿಸೋದ್ರಿಂದ ಅವ್ರಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ವೇಟ್ ಗೇನು ಬೇಗ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ತಳ ಬಿಟ್ಕೊತಾ ಇದೆ, ಗಟ್ಟಿಯಾಗಿದೆ, ಅಂದರೆ ಇದು ಮುದ್ದೆ ಆಗಿದೆ ಅಂತ. ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ಬಿಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಮುದ್ದೆ ರೆಡಿಯಾಗಿದೆ. ಇದಕ್ಕೆ ಬಿಸಿ ಮುದ್ದೆಗೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ, ಅನುಭವನ ಅನುಭವಿಸ್ಬೇಕಂತೆ. ಸೊ ನೀವು ಮಾಡ್ಕೊಂಡು ನೋಡಿ ಹೆಂಗೆ ಬಂತು, ಟೇಸ್ಟ್ ಯಾವ ಥರ ಇತ್ತು ಅಂತ ಕಮೆಂಟ್ಗಳ ಮೂಲಕ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ವಿನಂತಿಸ್ತಿದ್ದೀನಿ. ಥ್ಯಾಂಕ್ ಯು.